ಪ್ರಿಯ ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ, ನಿನ್ನೆ ನಡೆದಂತಹ ಒಂದು ವೆಬಿನಾರಲ್ಲಿ ನಮ್ಮ ಕಂಪನಿಯ CEO ಆ್ಯಶ್ನವರು ಭಾಗವಹಿಸಿದರು. ಈಗ ಅವರ ಹೆಲ್ತ್ ತುಂಬ ಚೆನ್ನಾಗಿದೆ. ಹಾಗೆ ತುಂಬ ದಿವಸಗಳ ನಂತರ ನಮ್ಮ ಒಂದು ಈ ವೆಬಿನಾರಲ್ಲಿ ಅವರು ಭಾಗವಹಿಸ್ತಾ ತುಂಬ ವಿಷಯಗಳನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಅದೇ ರೀತಿ ಕಂಪನಿ ನಡೆದು ಬಂದ ಹಾದಿಯ ಬಗ್ಗೆ ಕೂಡ ಅವರು ಸ್ವಲ್ಪ ಹೊತ್ತು ವಿವರಣೆ ಕೊಟ್ಟಿದ್ದಾರೆ. ಅದೇನೆಂದರೆ, ಕಂಪನಿ ಈಗಾಗಲೇ ನಮ್ಮ ಆನ್ ಪ್ಯಾಸಿವ್ ಕಂಪನಿ ಈಗಾಗಲೇ ಒಂದು ಮಿಲಿಯನ್ಗಟ್ಟಲೆ ಖರ್ಚನ್ನು ಮಾಡಿದೆ, ಅಂದರೆ ಇನ್ವೆಸ್ಟನ್ನು ಮಾಡಿದೆ. ಅದೇ ರೀತಿ ಕಂಪನಿಗೆ ನಮ್ಮ ಫೌಂಡರ್ಗಳ ಕೊಡುಗೆ ಕೂಡ ಅಪಾರವಾಗಿದೆ ಅಂತ ಅವರು ಹೇಳಿದರು. ಹಾಗೆ ಕಂಪನಿ ಕಡೆಯಿಂದ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಫೌಂಡರ್ಗಳಿಗೂ ಕೂಡ ಬೆನಿಫಿಟನ್ನು ಖಂಡಿತವಾಗಿಯೂ ಕಂಪನಿ ಕೊಡ್ತದೆ ಅಂತ ಕೂಡ ಅವರು ಹೇಳಿದ್ದಾರೆ. ಅದೇ ರೀತಿ ಇನ್ನೊಂದು ವಿಷಯವನ್ನು ಅವರು ಹೇಳಿದರೆ ಏನಂದರೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅವರು ಡೇಟನ್ನು ಕೊಡಲ್ಲ. ಏನಾದರೂ ಕೊಡೋದಾದರೆ ಅದು ಸರ್ಪ್ರೈಸ್ ಆಗಿ ಕೊಡ್ತಾರೆ. ಡೇಟನ್ನು ಮುಂಚಿತವಾಗಿ ಹೇಳಲ್ಲ. ಯಾಕಂದರೆ ಏನನ್ನು ಅವರು ಕಂಪನಿ ಕಡೆಯಿಂದ ನಮ್ಮ ಫೌಂಡರ್ಗಳಿಗೆ ಕೊಡಬೇಕು ಅದನ್ನು ಕೊಟ್ಟ ನಂತರ ಅವರು ಹೇಳಲಿದ್ದಾರೆ ಅನ್ನುವುದನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಹೇಳಿದರು. ಅದೇ ರೀತಿ ತುಂಬ ಯೂಟ್ಯೂಬ್ ಚಾನೆಲ್ನವರು ಬೇರೆ ಬೇರೆ ರೀತಿಯ ಕಂಪನಿಯ ಬಗ್ಗೆ ಕೆಲವೊಬ್ಬರು ನೆಗೆಟಿವ್ ಆಗಿ ಮಾತಾಡ್ತಾರೆ, ಮತ್ತು ಕೆಲವೊಬ್ಬರು ಮಿಸ್ಗೈಡ್ ಕೊಡ್ತಾರೆ. ಅಂದರೆ ಯಾವುದು ಸಹ ಪರ್ಫೆಕ್ಟಾಗಿ ಹೇಳದೆ ನಮ್ಮ ಫೌಂಡರ್ಗಳ ದಾರಿಯನ್ನು ಕೂಡ ತಪ್ಪಿಸ್ತಾ ಇದ್ದಾರೆ. ಹಾಗಾಗಿ ಆ್ಯಶ್ನವರೊಂದು ಅಭಿಪ್ರಾಯ ಮಾಡಿದರೆ ಏನಂದರೆ, ಆ್ಯಶ್ನವರದೇ ಒಂದು ಯೂಟ್ಯೂಬ್ ಚಾನಲನ್ನು ಅವರು ಆರಂಭಿಸ್ತಾರೆ. ಹಾಗಾಗಿ ಏನಾದರೂ ಡೌಟ್ ಇದ್ದರೆ ಅವರನ್ನು ನೇರವಾಗಿ ಆ ಯೂಟ್ಯೂಬ್ ಮುಖಾಂತರ ನಮ್ಮೆಲ್ಲ ಫೌಂಡರ್ಗಳು ಸಂಪರ್ಕಿಸಬಹುದು ಅನ್ನುವುದನ್ನು ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರು ಕೂಡ ಅಂದರೆ ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು ಕೆಲವೆಲ್ಲ ತಪ್ಪು ಮಾಹಿತಿಗಳನ್ನು ಕೊಡ್ತದೆ. ಹಾಗಾಗಿ ಆ್ಯಶ್ನವರು ಪರ್ಫೆಕ್ಟಾಗಿ ಅಂದರೆ ಕ್ಲಿಯರಾಗಿ ಏನೆಲ್ಲ ಮಾಹಿತಿಗಳು ಇದೆ ಕಂಪನಿಯ ನಡೆಯ ಬಗ್ಗೆ ಮತ್ತು ಕಂಪನಿ ಕೊಡುವ ಕೊಡುಗೆಗಳ ಬಗ್ಗೆ ಇದನ್ನೆಲ್ಲ ಯೂಟ್ಯೂಬ್ ಮೂಲಕ ಜನರಿಗೆ ತಲುಪಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಅದೇ ರೀತಿ ಕಂಪನಿಯ ಕಡೆಯಿಂದ ಇವಾಗ ಪೇಮೆಂಟ್ ಅಂದರೆ ಈಗ ಡಿಸೆಂಬರ್ ಹತ್ತಿರ ಬರುವ ಸಂದರ್ಭದಲ್ಲಿ ತುಂಬ ಜನರಿಗೆ ಒಂದು ಡೌಟ್ ಇದೆ. ಅದೇನೆಂದರೆ, ನಾವು ಪುನೊಮ್ಮೆ ಫೌಂಡರ್ಶಿಪ್ಪನ್ನು ರಿನ್ಯೂವಲ್ ಮಾಡಬೇಕಾ ಬೇಡವಾ ಅನ್ನುವ ಒಂದು ಚಿಂತೆಯಲ್ಲಿದ್ದಾರೆ. ಹಾಗಾಗಿ ಕಂಪನಿ ಕಡೆಯಿಂದ ಅದಕ್ಕೆ ಬಂದ ಆನ್ಸರ್ ಏನಂದರೆ, ಅದು ಯಾವುದೇ ಕಾರಣಕ್ಕೂ ಈಗ ಸದ್ಯಕ್ಕೆ ಅದರ ಬಗ್ಗೆ ಮಾತಾಡುವ ಹಾಗಿಲ್ಲ. ಯಾರು ಕೂಡ ರಿನ್ಯೂವಲ್ ಮಾಡುವಂತಹ ಸಂದರ್ಭ ಸದ್ಯಕ್ಕೆ ಇರಲಿಕ್ಕೆ ಇಲ್ಲ ಅಂತ ಕೂಡ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದೇ ರೀತಿ ಇನ್ನೊಂದು ವಿಷಯವನ್ನು ಅವರು ಹೇಳಿದ್ದಾರೆ. ಅದೇನೆಂದರೆ, ಪೇಮೆಂಟ್ ಪ್ರೊಸೆಸ್ ಅಂದರೆ ಪೇಮೆಂಟ್ ಮಾಡುವ ಮೆಥಡನ್ನು ಕಂಪನಿ ಆಲ್ಮೋಸ್ಟ್ 99% ಸರಿಯಾಗಿ ರೆಡಿ ಮಾಡಿಟ್ಕೊಂಡಿದೆ. ಇನ್ನು ಕೆಲವು ದಿನಗಳಲ್ಲಿ ಇದನ್ನೆಲ್ಲ ನಮ್ಮೆಲ್ಲ ಫೌಂಡರ್ಗಳಿಗೋಸ್ಕರ ಅದನ್ನು ಕಾರ್ಯರೂಪಕ್ಕೆ ತರಲಿದೆ ಅಂತ ಕೂಡ ಅವರು ಹೇಳಿದ್ದಾರೆ. ಇನ್ನೊಂದು ವಿಷಯ ಏನಂದರೆ, ಅವರು ಮಾತಾಡ್ತಾ ಹೇಳಿದರೆ ಏನಂದರೆ, ಈಗ ಯಾರೆಲ್ಲ ವಿತ್ಡ್ರಾಲ್ಗೆ ಅಪ್ಲೈ ಮಾಡಿಟ್ಟಿದ್ದೀರಾ ಅಂಥವರಿಗೆ ಫಸ್ಟ್ ಇನ್ಕಮನ್ನು ಕೊಡಲಾಗುವುದು ಅಂತ ಕೂಡ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಕಂಪನಿಯ ಕಡೆಯಿಂದ ಎಲ್ರಿಗೂ ಕೂಡ ಯಾರೆಲ್ಲ ಫೌಂಡರ್ಸ್ಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಕ್ರೆಡಿಟ್ ಕಾರ್ಡ್ ಅಂದರೆ ನಮಗೆ ಒಂದು ATM ಕಾರ್ಡ್ ಅಂತ ಇದೆಯಲ್ಲ ಅಂಥದ್ದನ್ನು ಕಂಪನಿ ಕಡೆಯಿಂದ ನಮಗೆ ಸಿಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ UPI ಮುಖಾಂತರ ಪೇಮೆಂಟನ್ನು ನಾವು ಭಾರತೀಯರು ಮಾಡ್ಬೋದು ಅನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ಒಂದು ಕ್ಲೂ ಕೊಟ್ಟಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಫೌಂಡರ್ಗಳ ಲೈಫ್ ಕೂಡ ಚೇಂಜ್ ಆಗಲಿದೆ ಅಂತ ಕೂಡ ಅವರು ಹೇಳಿದ್ದಾರೆ. ಹಾಗಾಗಿ ನಮ್ಮೆಲ್ಲ 0 ಆಗಿರ್ಬೋದು ಅಥವಾ ಮಲ್ಟಿಪಲ್ ಐಡಿಯಾವರಾಗಿರ್ಬೋದು ಎಲ್ರಿಗೂ ಕೂಡ ಕಂಪನಿ ಕಡೆಯಿಂದ 100% ಇನ್ಕಮ್ ಅಂತೂ ಸಿಕ್ಕೇ ಸಿಗುತ್ತೆ. ಅದು ಕೂಡ ಅಮೇರಿಕದ ಡಾಲರ್ ರೂಪದಲ್ಲಿ ಎನ್ನುವುದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಅದು ಯಾಕೆಂದರೆ, ನಮಗೆ ರೂಪಾಯಿ ಮೂಲಕ ಕೊಟ್ಟರೆ ನಮಗೆ ಇಲ್ಲಿ ಸಿಗುವ ಇನ್ಕಮ್ ಸ್ವಲ್ಪ ಕಮ್ಮಿ ಆಗ್ಬೋದು ನಮ್ಮ ಜನರಿಗೆ. ಅದೇ ಡಾಲರ್ ಮುಖಾಂತರ ಕೊಟ್ಟರೆ ನಮಗೆ ಅಂದರೆ ಭಾರತೀಯರಿಗೆ ಆ ಒಂದು ಅಮೌಂಟನ್ನು ಅಮೇರಿಕದ ಡಾಲರನ್ನು ಇಂಡಿಯಾದ ರೂಪಿಗೆ ಕನ್ವರ್ಟ್ ಮಾಡಿದರೆ ಅದರ ವ್ಯಾಲ್ಯೂಯೇಷನ್ ತುಂಬ ಆಗ್ತದೆ. ಹಾಗಾಗಿ ಇದು ನಮ್ಮ ಭಾರತೀಯರಿಗೆ ಅಂತೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಓಕೆ ವೀಕ್ಷಕರೇ, ಇವತ್ತಿನ ಈ ಒಂದು ಸಣ್ಣ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ. ನಾಳಿನ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿಯವರೆಗೆ ಎಲ್ರಿಗೂ ನಮಸ್ಕಾರ.